ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದಮೇಲೆ ನಮ್ಮ ಲೋಕಾಯುಕ್ತರು ಅಂದರೆ BS ಪಾಟೀಲ್, ನ್ಯಾಯಮೂರ್ತಿ BS ಪಾಟೀಲರು ಇಂಟರ್ವ್ಯೂವೊಂದನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಅದನ್ನು ಅಬ್ಸರ್ವೇಷನ್ ಮಾಡ್ತಾಯಿದ್ದೆ, ಏನೇನು ಬಗ್ಗೆ ಎದ್ರ ಬಗ್ಗೆ ಹೆಚ್ಚು ಟ್ರಸ್ಟ್ ಕೊಟ್ಟು ಮಾತಾಡಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಪ್ರೆಸ್ನಲ್ಲೇ ಅನ್ನುವಂಥದ್ದು. ಅವರು ಮಾಡಿದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅನ್ನೋ ದಿಶೆಯಲ್ಲೇ ಫಂಕ್ಷನು ಮಾಡಿದರು, ಕೆಲವೊಂದು ಆಫೀಸ್ಗಳು ಅಡ್ಡಾಡಿದರು, ದಾಳಿ ಮಾಡಿದರು, ಹುಡುಕಿದರು, ಕೆಲವರು ನೋಟಿಸು ಕೊಟ್ಟರು, ಭ್ರಷ್ಟಾಚಾರ ಅಂತೇಳಿ ಅನೇಕ ಆಫೀಸ್ಗಳಲ್ಲಿ, ಸರ್ಕಾರಿ ಆಫೀಸ್ಗಳಲ್ಲೇ ಇವತ್ತು ನಮ್ಮ ಸಬ್ ರಿಜಿಸ್ಟ್ರ್ ಆಫೀಸ್ ಇರ್ಬೋದು, ನಮ್ಮ ಕಂದಾಯ ಇಲಾಖೆದಿರ್ಬೋದು, ಪ್ರತಿಯೊಂದು ಕಡೆ ಬೇರೆ ಬೇರೆ ಹೋಗಿ ಬಂದಿದ್ದಾರೆ. ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲ ಅಧಿಕಾರಿಗಳು ಅಂತೇಳಿ ಎಲ್ಲೆಲ್ಲಿಯೂ ಒಂದಿಷ್ಟು ಅಡ್ವಾನ್ಸ್ ತಿಳಿಸಿಯೂ ಸಹ ಇಲ್ಲಿ ಭಾಳ ಗಮನಿಸಬೇಕಾಗಿತ್ತು. ಈ ಲೋಕಾಯುಕ್ತರು ಬರ್ತಾ ಇದ್ದಾರೆ ಅಂದರೆ ಅಲ್ಲೇ ಹೇಗಿರಬೇಕು, ಅದು ಅತ್ಯಂತ ಶಿಸ್ತು ಇರಬೇಕಾಗಿತ್ತು. ಅಟ್ಲೀಸ್ಟ್ ಈ ಸಮಯದಲ್ಲಿ ಅವರು, ಯಾಕಂತಂದ್ರೆ ಅವ್ರು ಹೇಳೋದನ್ನು ನೋಡಿದಾಗ, ಅವ್ರು ಮಾತಾಡೋದು ನೋಡಿದಾಗ ಅನೇಕರು ಕೆಲಸಕ್ಕೆ ಬಂದಿರಲಿಲ್ಲ, ತಪ್ಪಿಸಿದ್ರು, ಮಾಡಿದ್ರು, ಕೆಲವು ಡಿಪಾರ್ಟ್ಮೆಂಟ್ದಲ್ಲೇ ಅವ್ಯವಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ಅವರು ಪಾಯಿಂಟ್ ಔಟ್ ಮಾಡ್ತಾ ಅದೇ ಕಾಲಕ್ಕೆ ಭೂ ಹಗರಣಗಳಿದ್ದು ಎಲ್ಲವೂ ಕೆಲವೊಂದು ಹುಡುಕಿ ತೆಗಿತಾರೆ. ಇದು ತಿಳಿಸಿ ಬಂದಾದ ಮೇಲೆ ಒಂದು ತಿಳಿಸದ ಬಂದಿದ್ರೆ ಹೆಂಗಿರ್ತಿತ್ತು ಈ ಆಫೀಸ್ಗಳು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅದನ್ನು ಅವರು ಸ್ವತಃ BS ಪಾಟೀಲ್ ಅವರು ಒಪ್ಪಿಕೊಳ್ತಾ ಇದ್ದಾರೆ. ನಾವು ತಿಳಿಸಿ ಬಂದು ಹಿಂಗದಪ್ಪ ಇಲ್ಲ ಅನ್ನುವಂಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಅದರಲ್ಲೂ ಮುಖ್ಯವಾಗಿ ಗೋಕಾಕ್, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಜೊತೆಗೆ ಪ್ರಮುಖವಾದ ಕೇಂದ್ರ ಇದು. ಹೀಗಾಗಿ ಗೋಕಾಕ್, ಅದರಲ್ಲೂ ಗೋಕಾಕದಲ್ಲಿ ಸಬ್ ರಿಜಿಸ್ಟ್ರ್ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಕಡೆಯೂ ಒಂದು ಸ್ವಲ್ಪ ನಡೆಯುವನ ಇಲ್ಲಂತಲ್ಲ. ಮತ್ತು ದಾಖಲೆಗಳನ್ನು ಚೇಂಜ್ ಮಾಡೋದು, ಯಾರದು ಭೂಮಿ ಯಾರಿಗೂ ಮಾರೋದು, ಹಿಡ್ಕೊಳ್ಳೋದು, ಇನ್ನೂ ಭಾಳ ಇದ್ದೇವೆ ಪಾಪ. ಅವರು ಒಂದಿಷ್ಟು